ಅಷ್ಟೇ ಅಲ್ಲ, ನಮ್ಮ ತಾಯಿನೂ ಆಗಿತ್ತು. ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ. ಒಂದು ಕೊರಗಳ್ಳಿ ಅಂತ ಹಳ್ಳಿಯಿಂದ ಬಂದು ಲೆಕ್ಚರರ್ ಆಗಿ ಮೇಸ್ಟ್ರ್ ಒಂದು ಕೆಲಸನ ಅವ್ರಿಗಾಗಲಿಲ್ಲ. ಯಾಕೆ ಅಂತಂದರೆ ಒಂದು ಕ್ರಿಯಾಶೀಲತೆ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು, ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಅವರಿಗೆ ಖುಷಿ ಕೊಡೋಂಥ ವೃತ್ತಿ ಅಲ್ಲ, ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು. ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು. ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅಂದರು. ನನಗೆ ಗೊತ್ತಿರೋಂಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣಕಮಲ ಯಾರಿಗೂ ಬಂದಿಲ್ಲ. ಸೊ ಅದು ಕರ್ನಾಟಕದಿಂದ. ಸೊ ಪಿ ಲಂಕೇಶ್ ಅವರು ಆ ಥರ ಒಂದು ಸಾಧನೆ ಮಾಡಿದ್ರು. ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿಲಿಲ್ಲ ಸಿನಿಮಾಗಳು. ಅದು ಒಳ್ಳೆ ಹೆಸರು ಬಂತು, ಒಳ್ಳೆ ಪ್ರಶಸ್ತಿಗಳು ಬಂತು, ಅನುರೂಪ ರಾಜ್ಯ ಪ್ರಶಸ್ತಿ ಬಂತು. ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ, ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಇದ್ವಿ. ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು. ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊಳ್ತಾ ಇದ್ರು, ಕುಟುಂಬನ. ಒಂದು ಅಲಮಾರಿ ಬೀರು ಇಟ್ಬಿಟ್ಟು ಬೀರಲ್ಲಿ ಸೀರೆ ತಗೊಂಡು ಆ ಸೀರೆನ ಮಾರಿಬಿಟ್ಟು ಪ್ರತಿ ತಿಂಗಳು ಒಂದು EMI ಥರ ಅವ್ರಿಗೆ ಸೀರೆ ಕೊಡೋದು. ಇದಕ್ಕೆ EMI ಥರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಬಿಡಿಸ್ಕೊಳ್ಳೋದು. ಆ ಥರ ಮಾಡಿ ದೊಡ್ಡ ಬಿಸ್ನೆಸ್ ವುಮನ್ ಆದರು. ಅದು ಒಂದು ಬೀರು, 2 ಬೀರು ಆಯಿತು. ಆ 2 ಬೀರುವಿಂದ ಒಂದು ಅಂಗಡಿ ಶುರು ಮಾಡಿದ್ರು. ಆ ಅಂಗಡಿ ಶುರು ಮಾಡಿ 2 ಅಂಗಡಿ ಮಾಡಿದ್ರು. ಅದೆಲ್ಲ ದೊಡ್ಡ ಯಶಸ್ವಿ ಮಹಿಳೆಯ ಕತೆ. ತುಂಬ ಸ್ಟ್ರಾಂಗ್ ವುಮೆನ್ ನಮ್ಮಮ್ಮ. ಆ ಟೈಮಲ್ಲಿ ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದೆ ಅವರು. ಆಗ ಯಾಕೆಂತಂದರೆ ರಿಸೈನ್ ಮಾಡಿದ್ರು ಲೆಕ್ಚರಿಂದ. ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಮತ್ತು ಪತ್ರಿಕೆ ಮಾಡೋ ತನಕನೂ 80ರ ತನಕನೂ ಕಷ್ಟ ದಿನಗಳು. ಆ ಸಮಯದಲ್ಲಿ ಅವರು ತಂದೆನೂ ಬಿಸಿ ಇದ್ದರು, ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು. ಆ ಗೌರಿನೇ ನೋಡ್ಕೊಂಡಿದ್ದು. ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು, ನನ್ನ ಹೋಮ್ವರ್ಕ್ ಮಾಡಿದ್ದು, ಮತ್ತು ನನ್ನ ಡ್ರಾಯಿಂಗ್ಗಳನ್ನು ಅವಳೇ ಮಾಡ್ತಾ ಇದ್ದು. ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗಲ್ಲಿ, ಅಲ್ಲಿ ಚಿತ್ರ ಬಿಡಿಸೋದ್ರಲ್ಲಿ ಅವಳೇ ಬರೀತಾ ಇದ್ದು, ನಾನು ಬರೀತಾ ಇರಲಿಲ್ಲ. ಸೊ ಈ ಥರ ಎಲ್ಲ ನೋಡ್ಕೊಂಡ್ಲು ನನ್ನ. ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ, ಬರೀ ಅಕ್ಕನ ರೂಪದಲ್ಲ. ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಹೆಸರಿಟ್ಟಿದ್ದೀನಿ ಹೊರತು ಇದು ಗೌರಿಯ ಆತ್ಮಕಥೆ ಅಲ್ಲ, ಗೌರಿ ಒಂದು ಕಥೆ ಅಲ್ಲ, ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೆ. ಅವಳನ್ನ ಮತ್ತೆ ಜನರು ನೆನಪಿಸ್ಕೊಳ್ಳಿ. ಅವಳ ಒಂದು ಸ್ನೇಹಜೀವಿ ಇದ್ಲು, ಒಂದು ಯಾರ ಜೊತೆನೂ ವೈರುಧ್ಯ ಇಟ್ಕೊಂಡಿರಲಿಲ್ಲ, ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆ ಸಿದ್ಧಾಂತದ ವೈರಿಗಳು ಅಷ್ಟೇ, ಇನ್ಯಾವ ವೈರಿ ಇರಲಿಲ್ಲ ಅವಳಿಗೆ. ಸೊ ಆ ಥರ ಒಂದು ನಮ್ಮ ಅಕ್ಕನ ಅನಿರೀಕ್ಷಿತವಾಗಿ ಸಾವು ನೋಡಬೇಕಾಗಿತ್ತು. ಆ ಪ್ರೀತಿಯಿಂದ ಇಟ್ಟಿದ್ದೀನಿ. ಅವಳ ಮೇಲಿರೋ ಒಂದು ಅಭಿಮಾನಕ್ಕೋಸ್ಕರ ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ. ಮತ್ತು ಜನರಿಗೆ ಮತ್ತು ಯುವಕರಿಗೆ ಮತ್ತೆ ಅವಳನ್ನು ನೆನಪಿಸಿ, ಅವಳ ನೆನಪಿನಲ್ಲಿ ಒಂದು ಗೌರಿಯನ್ನು ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ.